ಆದಷ್ಟು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. RTO ಆಫೀಸರ್ಸು ಏನು ಹೇಳ್ತಾರೋ ಗೊತ್ತಿಲ್ಲ ಗಾಡಿಗೆ. ಮಂತ್ 300 ರೂಪೀಸ್ ಏನೋ ಫೈನ್ ಲೆಕ್ಕಾಚಾರ ಹಾಕ್ಕೊಂಡಿರೋದು. ಇವತ್ತಿಂದು ಟಾಪಿಕ್ ಏನಪ್ಪ ಅಂದರೆ, ಈಗೇನು ಗಾಡಿ ನೋಡ್ತಾ ಇದ್ರೆ ನಮ್ಮ ಫ್ರೆಂಡ್ದು 100 ನೋಡಿರ್ತೀರಲ್ಲ ರೈಡ್ ವೀಡಿಯೋಸಲ್ಲೆಲ್ಲ, ಇದ್ರದ್ದು FC ಮಾಡಿಸ್ಬೇಕು. FC ಅಂದರೆ ಏನು ಅಂತ ಹೇಳಿದ್ರೆ ಫಿಟ್ನೆಸ್ ಸರ್ಟಿಫಿಕೇಟ್. ಗಾಡಿ ಬಂದು FC ಪಾಸಿಂಗ್ ಇರೋದು ದೇವನಹಳ್ಳಿ RTO ಅಲ್ಲಿ, ಅಲ್ಲಿಗೆ ಹೋಗಬೇಕು. 2023 FC ಲ್ಯಾಪ್ಸ್ ಆಗಿತ್ತು. ಇವಾಗ FC ರಿನ್ಯೂವಲ್ ಮಾಡಿಸಿ ನೇಮ್ ಟ್ರಾನ್ಸ್ಫರ್ ಎಲ್ಲ ಮಾಡಿಸ್ಬೇಕು. ಬರುತ್ತೆ ಮಂತ್ 300 ರೂಪೀಸ್ ಏನೋ ಫೈನ್ ಲೆಕ್ಕಾಚಾರ ಹಾಕ್ಕೊಂಡಿರೋದು ರೂಲ್ಸ್ ಇರೋದು ಇವಾಗ. ಇನ್ನು ಅದ್ರ ಮೇಲೆ ಇವಾಗ ವಿಂಟೇಜ್ ಬೈಕ್ ಅಂತ ಬೇರೆ ಎಕ್ಸ್ಟ್ರಾ ಫೈನ್ಸ್ ಬೇರೆ ರೂಲ್ಸ್ ಮಾಡಿದ್ದಾರೆ RTO ಅವರು. ಗಾಡಿ ಎಲ್ಲ ನೀಟಾಗಿ ಒಂದು ರೌಂಡ್ ವಾಷಿಂಗ್ ಮಾಡಿಕೊಂಡು, FCಗೆ ಮೇಯ್ನು ಹೆಡ್ಲೈಟು, ಇಂಡಿಕೇಟ್ರು, ಬ್ರೇಕ್ ಲೈಟು ಎಲ್ಲ ರನ್ನಿಂಗಲ್ಲಿ ಇರಬೇಕು. ಸ್ಟಾಕಲ್ಲಿ ಹೆಂಗೆ ಬಂದಿತ್ತು ಹಂಗೆ ಇರಬೇಕು. LED ಬಲ್ಬೆಲ್ಲ ಹಾಕ್ಬಾರ್ದು. ಅದಕ್ಕೆ ಎಲ್ಲ ಒಂದು ರೌಂಡ್ ಚೆಕಪ್ ಮಾಡಿಸ್ಕೊಂಡು, ಡ್ಯಾಶ್ ಗಾರ್ಡ್ ಹೆಂಗೂ ಇತ್ತು ಮುಂಚೆಯಿಂದನೂ ಇತ್ತು. ಕ್ಯಾರಿ ಗಾರ್ಡು ಏನು ಹಾಕಿಲ್ಲ, ಅವಶ್ಯಕತೆ ಇಲ್ಲ ಅಂದ್ಕೊತೀನಿ. ನೋಡೋಣ. ಬಿಟ್ಟರೆ ಮಿರರು ಇದಕ್ಕೆ ಇದು ಹಾಕ್ಕೊಂಡು ಕೊಟ್ಟಿದ್ದಾರೆ ಮುಂದದು. ಕೇಳಿದೆ ಅಲ್ಗೂ, ಇಲ್ಲ ಬ್ರೋ ಪರವಾಗಿಲ್ಲ ನಡೀರಿ ಅಂತ ಹೇಳಿದ್ರು ಅವರು. ನೋಡೋಣ. ಮೇಯ್ನ್ FC ಯಾವಾಗ ಅಂತ ಹೇಳಿದ್ರೆ, ಗಾಡಿ ಫಸ್ಟು ತೊಗೊಂಡಾಗ ಅಲ್ಲಿಂದ 15 ವರ್ಷದವರೆಗೂ ಏನು ಅವಶ್ಯಕತೆ ಇರೋಲ್ಲ FCದು. 15 ವರ್ಷ ಆದಮೇಲೆ FC ಮುಗಿಯೋಕ್ಕಿಂತ ಮುಂಚೆನೇ ರಿನ್ಯೂವಲ್ ಮಾಡಿಸ್ಕೊಳೋದು ಬೆಸ್ಟು. ಮುಗಿಸೋದು FC ಲ್ಯಾಬ್ಸ್ ಎಲ್ಲ ಆದ್ಮೇಲೆ ಮಾಡಿಸ್ಕೊಂಡ್ವಿ ಅಂತ ಹೇಳಿದ್ರೆ ಒಂದು ಸ್ವಲ್ಪ ತಲೆನೋವು ಕೆಲಸ ಮತ್ತು ಫೈನ್ ಎಲ್ಲ ಕಟ್ಟಬೇಕಾಗ್ತೈತೆ. ಇವರು ಅಷ್ಟೇ 23 FC ರಿನ್ಯೂವಲ್ ಎಲ್ಲ ಮಾಡಿಸ್ಕೊಂಡ್ಬಿಟ್ಟಿದೆ, ಏನು ಇರ್ದೇ ಇರಲಿಲ್ಲ. ಫೈನಿನ ಎಷ್ಟು ಬಿದ್ದಿದೆ ಏನು ಲೆಕ್ಕಾಚಾರ ಗೊತ್ತಿಲ್ಲ. ಅವರು ಗಾಡಿ ಆದಷ್ಟು ಲೀಗಲ್ಲಾಗಿ ಇಟ್ಕೊಳಕ್ಕೆ ನೋಡಿ ಮೇಯ್ನು. ಇನ್ಸೂರೆನ್ಸ್ ಎಲ್ಲ ಇರಬೇಕು, ಬಟ್ ಸಣ್ಣ ಪುಟ್ಟ ಇಲ್ಲ ಅಂದರೆ ಓಕೆ, ಬಟ್ ಮೇಯ್ನ್ FC ಅಂತೂ ಇರಲೇಬೇಕು. ಇವರು ಆದಷ್ಟು ರೆಕಾರ್ಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. RTO ಆಫೀಸರ್ಸು ಏನು ಹೇಳ್ತಾರೋ ಗೊತ್ತಿಲ್ಲ ಗಾಡಿಗೆ. ನೋಡೋಣ ಏನಾಗುತ್ತೋ. ಆದಷ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ರೆಕಾರ್ಡ್ ಮಾಡ್ತೀನಿ ವೀಡಿಯೋನ. A few moments later. ದೇವನಹಳ್ಳಿ RTO ಇದೆ. ಫೋನ್ ಮಾಡೋಣ ಏಜೆಂಟ್ಗೆ. ಒಳಗಡೆ ಹೋಗಿ ರೂಮ್ ನಂಬರ್ 4 ಅಂದರೆ ನೋಡೋಣ. ಇವಾಗ ಬಂದು ಅಲ್ಲಿ DL ಎಲ್ಲ ಆಗೋ ಕಡೆ ಮೋಸ್ಟ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂದ್ಕೊತೀನಿ. ಅಲ್ಲಿ ಮುಂದೆ ಅಲ್ಲಿ ಹೋಗಿ ಅಲ್ಲಿ ಇರ್ತಾರೆ, ಆಫೀಸರ್ ಬಂದಿದ್ದಾರೆ. ನೋಡೋಣ. ಅಲ್ಲೆಲ್ಲ ನಿಂತಿದ್ದಾರೆ. ಅಲ್ಲಿಗೆ ನಿಂತ್ಕೊಂಡು ಹೋಗ್ಬೇಕು. ನೋಡೋಣ ಓಕೆ. ಗಾಡಿ ತೆಗೀರಿ ನೀವು. ಅಲ್ಲಿ ಮುಂದೆ ಹ್ಞೂ ಫೈನ್ ಕಟ್ಟೈತೆ. ಗೊತ್ತಿಲ್ಲ ಅಣ್ಣ ಎಷ್ಟು ಏನು ಅಂತ. ನಮ್ಮ ಫ್ರೆಂಡ್ ಅವೆಲ್ಲ ಎಷ್ಟು ಕೊಟ್ಟಿದ್ದು ಟೋಟಲ್
ಗಾಡಿಗೆ ಅದು ಇನ್ನು ಟೋಟಲ್ ಏನೋ ಕಂಪ್ಲೀಟಾಗಿ ಕೊಟ್ಟಿಲ್ಲ. ಇವಾಗ ಇಂಜಿನ್ ನಂಬರು ಫಸ್ಟ್ ನಂಬರ್ ಬಂದು ಮ್ಯಾಚ್ ಮಾಡ್ತಾನೆ. ಪೆನ್ಸಿಲ್ ಸ್ವಲ್ಪ ಇಟ್ಕೊಡೋಣ. ಅಣ್ಣ ಅಲ್ಲಿ ಹೋಗ್ಬೇಕಾ? ಸೊ ಇದೆಲ್ಲ ಮುಗೀತು. ಅಲ್ಲಿ ಆಫೀಸ್ಗೆ ಹೋಗಿ ಅಂತ ಹೇಳಿದ್ದಾರೆ. ನೋಡೋಣ ಅಲ್ಲಿ ಆಫೀಸ್ ಹೋಗಿ ಆಯಿತು ಇಷ್ಟೇ ಪ್ರೊಸೀಜರು. ಅಲ್ಲಿ ಹೋಗಿ ಒಂದು ಸ್ಲಿಪ್ ಕೊಡ್ತಾರೆ. ಯಾರಾದರೂ ಪೊಲೀಸರು ಹೇಳಿದ್ರೆ FC ಅಪ್ಲೈ ಮಾಡಿದ್ದೀವಿ ಅಂತ RC ಕಾರ್ಡ್ ಬರೋವರೆಗೂ ಅದೊಂದು ಸ್ಲಿಪ್ ಇದೆ. ಅದೊಂದು ಇಸ್ಕೊಂಡು ಅಷ್ಟೇ ಹೋಗೋದು ಅಷ್ಟೇ. ಅಣ್ಣ ಆಯಿತು. ಹಾಂ ನಂದು ಸೈನ್ ಏನು ಅವ್ರು ತೊಗೊಂಡಿಲ್ಲ. ಇತ್ತಾ? ಹಾಂ ತೊಗೊಂಡ್ರ. ಇಲ್ಲೇ ಇರಬೇಕಾ ಅದು ಸ್ಲಿಪ್ಪು? ನಿಮ್ಮ ನಂಬರ್ ಹೇಳ್ತೀರಾ? ಅವ್ರಿಗೆ ಕಳಿಸ್ಬಿಡ್ತೀರಾ? ಸರಿ ಅಣ್ಣ. ಮತ್ತು ನಾವು ಹೊರಡೋದಾ? ಹಾಂ ಸರಿ ಅಣ್ಣ. ಸೊ ಮುಗೀತು ಗುರು. FC ಎಲ್ಲ ಆಯಿತು. ಪೆನ್ಸಿಲಲ್ಲಿ ಚಾರ್ಸಿ ನಂಬರ್ನ ಎಲ್ಲ ಸ್ಕ್ರ್ಯಾಚ್ ಮಾಡಿಕೊಂಡ್ರು. ಎಲ್ಲ ಆರಾಮ್ಸೆ ಆಗೈತೆ. ನೆಕ್ಸ್ಟ್ ಇವಾಗ ಈವ್ನಿಂಗ್ ಹಂಗೆ ಪೊಲೀಸರು ಏನಾದ್ರು ಇದ್ರೆ ಒಂದು ಸ್ಲಿಪ್ ಕೊಡ್ತಾರೆ. ಅದನ್ನು ವಾಟ್ಸಪ್ ಮಾಡ್ತೀನಿ ಅಂತವ್ರೆ. ಅಷ್ಟೇ. ವಾಟ್ಸಪ್ ಮಾಡಿದ್ಮೇಲೆ ಮುಗೀತು.